ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಹಾಗೂ ನನ್ನ ನೆಚ್ಚಿನ ಸ್ಪರ್ಧಾ ಮಿತ್ರರನ್ನ ಟಿಇಟಿಗೆ ಸಿದ್ಧತೆಯನ್ನು ನಡೆಸುವಂತ BEd ವಿದ್ಯಾರ್ಥಿಗಳನ್ನ ಕೌಟಿಲ್ಯ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಬಹು ಆಯ್ಕೆಗಳ ಸಂಬಂಧಪಟ್ಟಂತೆ ಹಿಂದಿನ 4 ವಿಡಿಯೋಗಳಲ್ಲಿ 81 ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ. ಇವತ್ತಿನ ಈ ಒಂದು ಅವಧಿಯಲ್ಲಿ 82ರಿಂದ ಮುಂದುವರೆದ ಪ್ರಶ್ನೆಗಳನ್ನ ಚರ್ಚೆ ಮಾಡುತ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 82. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ದುರ್ನಡತೆಯ ಆಧಾರದ ಮೇಲೆ ಯಾರು ವಜಾ ಮಾಡಬಹುದು ಎಂಬ ಪ್ರಶ್ನೆ ಇದೆ. ಆ ಆಯೋಗದ ಸದಸ್ಯರನ್ನ ದುರ್ನಡತೆಯ ಆಧಾರದ ಮೇಲೆ ರಾಷ್ಟ್ರಪತಿಯವರು ಏನ್ ಮಾಡಬಹುದು? ವಜಾ ಮಾಡಬಹುದು. ಉತ್ತರ ಏನು? ರಾಷ್ಟ್ರಪತಿ. ಪ್ರಶ್ನೆ ಸಂಖ್ಯೆ 83. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಎಂಬ ಪ್ರಶ್ನೆ ಇದೆ. ಕರ್ನಾಟಕ ಲೋಕಸೇವಾ ಆಯೋಗವನ್ನ 18/5/1951 ಸ್ಥಾಪನೆ ಮಾಡಲಾಯಿತು. ಪ್ರಶ್ನೆ ಸಂಖ್ಯೆ 84. ಕರ್ನಾಟಕ ಲೋಕಸೇವಾ ಆಯೋಗವು ಎಷ್ಟು ಜನ ಅಧ್ಯಕ್ಷ ಮತ್ತು ಸದಸ್ಯರನ್ನ ಒಳಗೊಂಡಿರುತ್ತದೆ? ಕರ್ನಾಟಕ ಲೋಕಸೇವಾ ಆಯೋಗವು 1951ಗೆ ಸ್ಥಾಪನೆ ಆತಲ್ಲ, ಅದು ಒಬ್ಬ ಅಧ್ಯಕ್ಷನನ್ನ ಮತ್ತು 9 ಜನ ಸದಸ್ಯರನ್ನ ಒಳಗೊಂಡಿರುವಂತ ಒಂದು ಆಯೋಗ ಆಗಿದೆ. 85. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ? ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಕರೆಕ್ಷನ್ ಮಾಡ್ಕೋರಿ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ? ಅದಕ್ಕೆ ಸರಿಯಾದ ಉತ್ತರ ಏನು? ರಾಜ್ಯದ ರಾಜ್ಯಪಾಲರು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನೆಕ್ಸ್ಟ್ ಒನ್. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ಎಂಬ ಪ್ರಶ್ನೆ ಇದೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ 62 ವಯಸ್ಸು. ಇದರಲ್ಲಿ ಯಾವುದು ಮೊದಲು? ಅದು ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಆಗಿದೆ. ನೆಕ್ಸ್ಟ್ ಒನ್. ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಎಂಬ ಪ್ರಶ್ನೆ ಇದೆ. ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. 88. ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾಂತೀಯ ಕಚೇರಿಗಳು ಎಲ್ಲಿ ಇವೆ ಎಂಬ ಪ್ರಶ್ನೆ ಇದೆ. ಬೆಂಗಳೂರನ್ನ ಹೊರತುಪಡಿಸಿ ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗ 4 ಕಡೆ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾಂತೀಯ ಕಚೇರಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ ಒನ್. ಸರ್ಕಾರದ ನರಮಂಡಲ ಎಂದು ಸರ್ಕಾರದ ನರಮಂಡಲ ಯಾವುದು ಎಂಬ ಪ್ರಶ್ನೆ ಇದೆ. ಸಚಿವಾಲಯವನ್ನ ಸರ್ಕಾರದ ನರಮಂಡಲ ಎಂದು ಕರೆಯಲಾಗ್ತದೆ. 90. ಯಾವ ವಿಧಿಯ ಅನ್ವಯ ವಿದೇಶಗಳ ಬಾಹ್ಯ ದಾಳಿಗಳಿಂದ ರಾಜ್ಯಗಳನ್ನ ರಕ್ಷಿಸಬಹುದು ಎಂಬ ಪ್ರಶ್ನೆ ಇದೆ. ಸಂವಿಧಾನದ 355ನೆಯ ವಿಧಿ ಅನ್ವಯ ಬಾಹ್ಯ ದಾಳಿಗಳಿಂದ ರಾಜ್ಯಗಳನ್ನ ರಕ್ಷಣೆ ಮಾಡಬಹುದು. 91. ಯಾವ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗುತ್ತದೆ ಅಥವಾ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಾಗುತ್ತದೆ ಎಂಬ ಪ್ರಶ್ನೆ ಇದೆ. 356ನೆಯ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತವನ್ನ ಅನುಷ್ಠಾನಕ್ಕೆ ತರಲಾಗ್ತದೆ. 92. ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆಯು ಯಾರ ಅಧೀನದಲ್ಲಿ ಇರುತ್ತದೆ ಎಂಬ ಪ್ರಶ್ನೆ ಇದೆ. ಅದು ಗೃಹ ಮಂತ್ರಿಯ ಅಧೀನದಲ್ಲಿ ಪೊಲೀಸ್ ಇಲಾಖೆ ಕಾರ್ಯವನ್ನ ನಿರ್ವಹಿಸುತ್ತದೆ. ನೆಕ್ಸ್ಟ್ ಒನ್. ಸಮಾಜಶಾಸ್ತ್ರದ ಪಿತಾಮಹ ಯಾರು ಎಂಬ ಪ್ರಶ್ನೆ ಇದೆ. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. 94. 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ
ವಿಷಯದ ಕುರಿತಾಗಿ ಸಾರ್ವಜನಿಕ ಉಪನ್ಯಾಸವನ್ನ ನೀಡುವಾಗ ಮೊದಲ ಬಾರಿಗೆ ಆಗಸ್ಟ್ ಕಾಮ್ಟೆ ಏನ್ ಮಾಡ್ತಾನ, ಸಮಾಜಶಾಸ್ತ್ರ ಎಂಬ ಪದವನ್ನ ಬಳಕೆಯನ್ನ ಮಾಡ್ತಾರೆ. ಯಾವಾಗ? 1839 ಒಳಗ. 95. ಕಾರ್ಲ್ ಮಾರ್ಕ್ಸ್ ರವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಎಂಬ ಪ್ರಶ್ನೆ ಇದೆ. ಕಾರ್ಲ್ ಮಾರ್ಕ್ಸ್ ಅವರು 1818 ರಲ್ಲಿ ಜನನವನ್ನ ಹೊಂತಾರ. ಎಲ್ಲಿ ಅಂತಂದ್ರ ಜರ್ಮನಿಯ ಟ್ರಿಯರ್ ಎಂಬ ಪ್ರದೇಶದಲ್ಲಿ ಜನನವನ್ನ ಹೊಂತಾರ. 96. ಕಾರ್ಲ್ ಮಾರ್ಕ್ಸ್ ರವರ ತಂದೆ ಮತ್ತು ತಾಯಿಯ ಹೆಸರೇನು ಎಂಬ ಪ್ರಶ್ನೆ ಇದೆ. ಅವರ ತಂದೆ ಹೆಸರು ಇಂಡ್ರಿಚ್ ಅಂತೇಳಿ, ತಾಯಿ ಇಂಡ್ರಿಯಟ್ ಮಾರ್ಕ್ಸ್ ಅಂತೇಳಿ. ಓಕೆನಾ? 97. ಕಾರ್ಲ್ ಮಾರ್ಕ್ಸ್ ಅವರ ಪ್ರಮುಖ ಕೃತಿಗಳು ಯಾವುವು ಎಂಬ ಪ್ರಶ್ನೆ ಇದೆ. ಕಾರ್ಲ್ ಮಾರ್ಕ್ಸ್ ಅವರು ದಾಸ್ ಕ್ಯಾಪಿಟಲ್ ಎಂಬ ಕೃತಿಯನ್ನ ಬರೀತಾರ. ದಿ ಹೋಲಿ ಫ್ಯಾಮಿಲಿ ಅಂತೇಳಿ ಕೃತಿಯನ್ನ ಬರೀತಾರ. ದಿ ಜರ್ಮನ್ ಐಡಿಯಾಲಜಿ ಎಂಬ ಪ್ರಮುಖ 3 ಕೃತಿಯನ್ನ ಬರೀತಾರೆ. ಯಾವುದು? ದಾಸ್ ಕ್ಯಾಪಿಟಲ್, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ ಅಂತೇಳಿ. ಓಕೆನಾ? ಗಮನಿಸಬೇಕು. 98. ಕಾರ್ಲ್ ಮಾರ್ಕ್ಸ್ ರವರ ಗುರುವಿನ ಹೆಸರೇನು ಎಂಬ ಪ್ರಶ್ನೆ ಇದೆ. ಕಾರ್ಲ್ ಮಾರ್ಕ್ಸ್ ರವರ ಗುರುವಿನ ಹೆಸರು ಹೆಗಿಲೆನ್ ಕಾರ್ಲ್ ಮಾರ್ಕ್ಸ್ ಅಂತೇಳಿ. ನೆಕ್ಸ್ಟ್ ಒನ್, ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಯಾರು ಎಂಬ ಪ್ರಶ್ನೆ ಇದೆ. ಪಿತಾಮಹ ಬೇರೆ, ಬೆಳವಣಿಗೆ ಪಿತಾಮಹ ಬೇರೆ. ಗಮನಿಸಬೇಕು. ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಎಮಿಲಿ ಡರ್ಕಿಮ್ ಅಂತೇಳಿ. ಯಾರು? ಎಮಿಲಿ ಡರ್ಕಿಮ್ ಎಂಬ ವ್ಯಕ್ತಿ ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹನಾಗಿದ್ದಾನೆ. 100 ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವಾಗ ಜನಿಸಿದರು ಎಂಬ ಪ್ರಶ್ನೆ ಇದೆ. ಅಂಬೇಡ್ಕರ್ 1891 ಏಪ್ರಿಲ್ 14ರಂದು ಜನನವನ್ನ ಒಪ್ತಾರೆ. 101. ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲಿ ಜನಿಸಿದರು ಎಂಬ ಪ್ರಶ್ನೆ ಇದೆ. 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಅಂಬಾವಾಡಿಯಲ್ಲಿ ಜನಿಸ್ತಾರೆ. ನೆಕ್ಸ್ಟ್ ಒನ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಕ್ಕಮ್ಮಳ ಹೆಸರೇನು ಎಂಬ ಪ್ರಶ್ನೆ ಇದೆ. ಅವರ ಚಿಕ್ಕಮ್ಮಳ ಹೆಸರು ಮೀರಾಬಾಯಿ ಅಂತೇಳಿ. ಏನು? ಮೀರಾಬಾಯಿ. ನೆಕ್ಸ್ಟ್ ಒನ್, ಅಂಬೇಡ್ಕರ್ ಅವರ ಪತ್ನಿ ಹೆಸರೇನು ಎಂಬ ಪ್ರಶ್ನೆ ಇದೆ. ಅವರ ಪತ್ನಿ ಹೆಸರು ರಮಾಬಾಯಿ. ಯಾರು? ರಮಾಬಾಯಿ ಅವರ ಪತ್ನಿ ಹೆಸರು. 4. ಮೂಕನಾಯಕ ಎಂಬ ಪಾಕ್ಷಿಕವನ್ನ ಆರಂಭಿಸಿದವರು ಯಾರು ಎಂಬ ಪ್ರಶ್ನೆ ಇದೆ. ಮೂಕನಾಯಕ ಎಂಬ ಪಾಕ್ಷಿಕವನ್ನು ಆರಂಭಿಸಿದ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ಯಾವಾಗ ಆರಂಭ ಮಾಡ್ತಾರೆ ಅಂತಂದ್ರೆ 1920ರಲ್ಲಿ. ನೆಕ್ಸ್ಟ್ ಒನ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಮರಣವನ್ನು ಒಪ್ಪಿದ ವರ್ಷ ಯಾವುದು ಎಂಬ ಪ್ರಶ್ನೆ ಇದೆ. 1956 ಡಿಸೆಂಬರ್ 6ನೇ ತಾರೀಕಿನ ಮರಣವನ್ನ ಒಪ್ತಾರೆ. 106. ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳು ಯಾವುವು ಎಂಬ ಪ್ರಶ್ನೆ ಇದೆ. ಅವರ ಪುಸ್ತಕಗಳು ಜಾತಿ ವಿನಾಶ ಅಂತೇಳಿ 1936ರಲ್ಲಿ ಪಬ್ಲಿಷ್ ಆಗ್ತದೆ. ಯಾರು ಶೂದ್ರರು, ಈ ಪುಸ್ತಕ 1946ರಲ್ಲಿ ಪಬ್ಲಿಷ್ ಆಗ್ತದೆ. ಬುದ್ಧ ಮತ್ತು ಅವನ ಧಮ ಎಂಬ ಪುಸ್ತಕವು 1957ರಲ್ಲಿ ಪಬ್ಲಿಷ್ ಆಗ್ತದೆ. ಜಾತಿ ವಿನಾಶ, ಯಾರು ಶೂದ್ರರು, ಬುದ್ಧ ಮತ್ತು ಅವನ ಧಮ. ಓಕೆನಾ? ಗಮನಿಸಬೇಕು. ನೆಕ್ಸ್ಟ್ ಒನ್, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವಾಗ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು ಎಂಬ ಪ್ರಶ್ನೆ ಇದೆ. 1990ರಲ್ಲಿ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ 1990ರಲ್ಲಿ ಕೊಡಲಾಗ್ತದೆ. ನೆಕ್ಸ್ಟ್ ಒನ್, 108. ಭೂಮಿ ಗ್ರಹದ ಇತರ ಹೆಸರುಗಳು ಯಾವುವು ಎಂಬ ಪ್ರಶ್ನೆ ಇದೆ. ಭೂಮಿಯನ್ನ ಜೀವಂತ ಗ್ರಹ, ನೀಲಿ ಗ್ರಹ, ಜಲಾವೃತ ಗ್ರಹ ಮತ್ತು ವಿಶಿಷ್ಟ ಗ್ರಹ ಅಂತೇಳಿ ಭೂಮಿ ಗ್ರಹವನ್ನ ಕರೆಯಲಾಗುತ್ತದೆ. 109. ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಎಂಬ ಪ್ರಶ್ನೆ ಇದೆ. ಉತ್ತರ 510 ದಶಲಕ್ಷ ಚದರ ಕಿಲೋಮೀಟರ್. ಇಲ್ಲಿ ದಶಲಕ್ಷ ಒಳಗೆ ಕೊಡಲಾಗಿದೆ. 510 ದಶಲಕ್ಷ ಚದರ ಕಿಲೋಮೀಟರ್ ಅಥವಾ 32,87,263 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನ ಒಳಗೊಂಡಿದೆ. ಅಷ್ಟರಲ್ಲಿ
78ರಷ್ಟು ನೀರನ್ನ ಒಳಗೊಂಡಿದೆ. 29.22ರಷ್ಟು ಭೂಮಿಯನ್ನ ಒಳಗೊಂಡಿದೆ. ಇದು ಭೌಗೋಳಿಕ ವಿಸ್ತೀರ್ಣದ ಮಾಹಿತಿ. ಎಷ್ಟು? 510 ದಶಲಕ್ಷ ಚದರ ಕಿಲೋಮೀಟರ್ ಅಥವಾ 32,87,263 ಚದರ ಕಿಲೋಮೀಟರ್. ಅದರಲ್ಲಿ 70.78 ನೀರು, 29.22ರಷ್ಟು ಭೂಮಿಯನ್ನ ಒಳಗೊಂಡಿದೆ. ನೆಕ್ಸ್ಟ್ ಒನ್, ಭೂ ಮತ್ತು ಜಲರಾಶಿಗಳ ಕ್ಷೇತ್ರದ ಅನುಪಾತ ಎಷ್ಟು ಎಂಬ ಪ್ರಶ್ನೆ ಇದೆ. ಅದರ ಅನುಪಾತ 1:2.43. ಏನು? ಭೂ ಮತ್ತು ಜಲರಾಶಿಗಳ ಕ್ಷೇತ್ರದ ಅನುಪಾತ ಸಂಕೇತ 1:2.43. ಓಕೆನಾ? ನೆಕ್ಸ್ಟ್ ಒನ್, ಭೂಭಾಗವನ್ನ ಎಷ್ಟು ಖಂಡಗಳಾಗಿ ವಿಂಗಡಿಸಲಾಗಿದೆ? ಎಷ್ಟು? ಪ್ರಮುಖ 7 ಖಂಡಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಒನ್, ಪ್ರಪಂಚದ 7 ಖಂಡಗಳು ಯಾವುವು ಎಂಬ ಪ್ರಶ್ನೆ ಇದೆ. 1 ಏಷ್ಯಾ ಖಂಡ, 2 ಆಫ್ರಿಕಾ ಖಂಡ, 3 ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಅಟ್ಲಾಂಟಿಕ್ ಖಂಡ, ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ. ಇವು ಪ್ರಮುಖ ಪ್ರಪಂಚದ 7 ಖಂಡಗಳು ಆಗಿವೆ. ನೆಕ್ಸ್ಟ್ ಒನ್, ಅತಿ ದೊಡ್ಡ ಖಂಡ ಯಾವುದು ಎಂಬ ಪ್ರಶ್ನೆ ಇದೆ. ಅತಿ ದೊಡ್ಡ ಖಂಡ ಯಾವುದು? ಅದು ಏಷ್ಯಾ ಖಂಡ. ನೆಕ್ಸ್ಟ್ ಒನ್, ಅತಿ ಚಿಕ್ಕ ಖಂಡ ಯಾವುದು ಎಂಬ ಪ್ರಶ್ನೆ ಇದೆ. ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. ನೆಕ್ಸ್ಟ್ ಒನ್, ಅತಿ ವಿಶಾಲವಾದ ಸಾಗರ ಯಾವುದು ಎಂಬ ಪ್ರಶ್ನೆ ಇದೆ. ಅತಿ ವಿಶಾಲವಾದ ಸಾಗರ ಪೆಸಿಫಿಕ್ ಸಾಗರ. 116, ಅತಿ ಆಳವಾದ ಸಾಗರ ಯಾವುದು ಎಂಬ ಪ್ರಶ್ನೆ ಇದೆ. ಅದಕ್ಕೂ ಕೂಡ ಉತ್ತರ ಏನು? ಪೆಸಿಫಿಕ್ ಸಾಗರ. ಅತಿ ಚಿಕ್ಕ ಮತ್ತು ಕಡಿಮೆ ಆಳವನ್ನ ಹೊಂದಿರುವ ಸಾಗರ ಯಾವುದು ಎಂಬ ಪ್ರಶ್ನೆ ಇದೆ. ಅತಿ ಚಿಕ್ಕ ಮತ್ತು ಕಡಿಮೆ ಆಳವನ್ನ ಹೊಂದಿರುವಂತಹ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ನೆಕ್ಸ್ಟ್ ಒನ್, ಉತ್ತರಾಗೋಳದಲ್ಲಿ ಭೂಮಿ ಮತ್ತು ಜಲರಾಶಿಯ ಪ್ರಮಾಣ ಎಷ್ಟು ಎಂಬ ಪ್ರಶ್ನೆ ಇದೆ. ಉತ್ತರಾಗೋಳದಲ್ಲಿ ಭೂಮಿಯ ಪ್ರಮಾಣ 60ರಷ್ಟು, ಜಲರಾಶಿಯ ಪ್ರಮಾಣ 40ರಷ್ಟು ಇದೆ. 60-40. ಉತ್ತರ ಗೋಳಾರ್ಧವನ್ನ ಏನೆಂದು ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ. ನಾವೇನ್ ಕರಿತೀವಿ? ಭೂ ಪ್ರಧಾನ ಗೋಳಾರ್ಧ ಅಂತ ಕರಿತೇವೆ. ಯಾಕಂತಂದ್ರ ಉತ್ತರಾಗೋಳದಲ್ಲಿ 60ರಷ್ಟು ಭೂಮಿ ಇದೆ, 40ರಷ್ಟು ಜಲರಾಶಿ ಏನಿದೆಯಲ್ಲ, ಹೀಗಾಗಿ ಅದನ್ನ ನಾವೇನ್ ಕರಿತೀವಿ? ಭೂ ಪ್ರಧಾನ ಗೋಳಾರ್ಧ ಅಂತ ಕರಿತೇವೆ. ನೆಕ್ಸ್ಟ್ ಒನ್, ದಕ್ಷಿಣ ಗೋಳಾರ್ಧದಲ್ಲಿ ಭೂಮಿ ಮತ್ತು ಜಲರಾಶಿಯ ಪ್ರಮಾಣ ಎಷ್ಟು ಎಂಬ ಪ್ರಶ್ನೆ ಇದೆ. ದಕ್ಷಿಣ ಗೋಳಾರ್ಧದಲ್ಲಿ ಭೂಮಿಯ ಪ್ರಮಾಣ 19ರಷ್ಟು ಮತ್ತು ಜಲರಾಶಿಯ ಪ್ರಮಾಣ 81ರಷ್ಟು ಇದೆ. 19 ಮತ್ತು 81. ದಕ್ಷಿಣ ಗೋಳಾರ್ಧವನ್ನ ಏನೆಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ದಕ್ಷಿಣ ಗೋಳಾರ್ಧವನ್ನ ನಾವು ಜಲಪ್ರಧಾನ ಗೋಳಾರ್ಧವೆಂದು ಕರಿತೇವೆ. ಯಾಕಂತಂದ್ರ ಈ ಒಂದು ಗೋಳಾರ್ಧದಲ್ಲಿ 81ರಷ್ಟು ನೀರು, 19ರಷ್ಟು ಈ ಭೂಮಿ ಇದೆಯಲ್ಲ, ಅತಿ ಹೆಚ್ಚು ಜಲವನ್ನ ಹೊಂದಿರುವುದರಿಂದ ಇದಕ್ಕೆ ನಾವೇನ್ ಕರಿತೀವಿ? ಜಲಪ್ರಧಾನ ಗೋಳಾರ್ಧ ಅಂತೇಳಿ ಕರಿತೇವೆ. 122, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಭೂಮಿಯ ಮೇಲಿನ ಅಂತರ ಎಷ್ಟು ಎಂಬ ಪ್ರಶ್ನೆ ಇದೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಭೂಮಿಯ ಮೇಲಿನ ಅಂತರ ಎಷ್ಟು ಎಂಬ ಪ್ರಶ್ನೆ ಇದೆ. ಅದರ ಉತ್ತರ ಎಷ್ಟು? 110.4 ಕಿಲೋಮೀಟರ್. ಎಷ್ಟು? 110.4 ಕಿಲೋಮೀಟರ್. ನೆಕ್ಸ್ಟ್ ಒನ್, ಸಮಭಾಜಕ ವೃತ್ತದ ಅಕ್ಷಾಂಶ ಎಷ್ಟು ಎಂಬ ಪ್ರಶ್ನೆ ಇದೆ. ಸಮಭಾಜಕ ವೃತ್ತದ ಅಕ್ಷಾಂಶ ಎಷ್ಟಂತಂದ್ರ 0 ಡಿಗ್ರಿ. ಓಕೆನಾ? 124. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಅಕ್ಷಾಂಶ ಎಷ್ಟು ಎಂಬ ಪ್ರಶ್ನೆ ಇದೆ. 23 ಡಿಗ್ರಿ ಸೆಲ್ಸಿಯಸ್ ಉತ್ತರ ಅಕ್ಷಾಂಶ. ನೆಕ್ಸ್ಟ್ ಒನ್, ಮಕರ ಸಂಕ್ರಾಂತಿ ವೃತ್ತ ಯಾವುದು ಎಂಬ ಪ್ರಶ್ನೆ ಇದೆ. ಮಕರ ಸಂಕ್ರಾಂತಿಯ ವೃತ್ತ ಯಾವಂತಂದ್ರೆ 23 ಡಿಗ್ರಿ ದಕ್ಷಿಣ ಅಕ್ಷಾಂಶ. ನೆಕ್ಸ್ಟ್ ಒನ್, ರೇಖಾಂಶಗಳನ್ನು ಯಾವ ರೇಖೆಗಳೆಂದು ಕರೆಯುತ್ತೇವೆ ಎಂಬ ಪ್ರಶ್ನೆ ಇದೆ. ರೇಖಾಂಶಗಳನ್ನ ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳಂತೇಳಿ ರೇಖಾಂಶಗಳನ್ನ ಕರೆಯಲಾಗುತ್ತದೆ. ನೆಕ್ಸ್ಟ್ ಒನ್, ಕಾರಣ. ಯಾವುದೇ ಒಂದು ರೇಖಾಂಶದ ನೆತ್ತೆಯ ಮೇಲೆ ಸೂರ್ಯನು ಬಂದಾಗ ಆ ರೇಖಾಂಶ ಉದ್ದಕ್ಕೂ ಎಲ್ಲಾ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ ಎಂಬ ಕಾರಣಕ್ಕಾಗಿ ಅದನ್ನ ನಾವೇನ್ ಕರಿತೀವಿ? ಮಧ್ಯಾಹ್ನದ ರೇಖೆ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಒನ್,
ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗುವ ರೇಖಾಂಶವನ್ನ ಏನೆಂದು ಕರೆಯುತ್ತೇವೆ ಎಂಬ ಪ್ರಶ್ನೆ ಇದೆ. ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗುವಂತಹ ರೇಖಾಂಶವನ್ನ ನಾವೇನ್ ಕರಿತೀವಿ, ಪ್ರಧಾನ ರೇಖಾಂಶ ಅಥವಾ 0 ಡಿಗ್ರಿ ಅಂತ ಕರಿತೇವೆ. ಈ ಗ್ರೀನ್ವಿಚ್ ರೇಖಾಂಶವು ಪೂರ್ವಕ್ಕೆ 180 ಡಿಗ್ರಿ, ಪಶ್ಚಿಮಕ್ಕೆ 180 ಡಿಗ್ರಿ, ಟೋಟಲ್ ಆಗಿ 360 ಡಿಗ್ರಿ ಅಷ್ಟು ಏನಾಗಿದೆ, ಇದು ಅಕ್ಷಾಂಶವನ್ನ ಒಳಗೊಂಡಿದೆ ಅಥವಾ ರೇಖಾಂಶವನ್ನ ಒಳಗೊಂಡಿದೆ. ನೆಕ್ಸ್ಟ್ ಒನ್, ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಏನಾಗುತ್ತದೆ ಎಂಬ ಪ್ರಶ್ನೆ ಇದೆ. ನೋಡಲಿ, ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಕಡಿಮೆಯಾಗುತ್ತಾ ಹೋಗುತ್ತದೆ. ಏನು ಕಡಿಮೆಯಾಗುತ್ತಾ ಹೋಗುತ್ತದೆ? 129. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ಎಷ್ಟು ಎಂಬ ಪ್ರಶ್ನೆ ಇದೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ 4 ನಿಮಿಷಗಳು. ಅಂದ್ರ ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಏನಾಗ್ತದೆ, ವ್ಯತ್ಯಾಸ ಆಗ್ತದೆ. ನೆಕ್ಸ್ಟ್ ಒನ್, ಗ್ರೀನ್ವಿಚ್ನಿಂದ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಏನಾಗುತ್ತದೆ ಎಂಬ ಪ್ರಶ್ನೆ ಇದೆ. ಗ್ರೀನ್ವಿಚ್ನಿಂದ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಹೆಚ್ಚಾಗುತ್ತದೆ. ಏನು ಹೆಚ್ಚಾಗುತ್ತದೆ? 131. ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಇಲ್ಲಿ ಗಮನಿಸಬೇಕು, ಪಶ್ಚಿಮದಿಂದ ಪೂರ್ವದ ಕಡೆಗೆ ಹೋದ್ರೆ ಸಮಯ ಹೆಚ್ಚಾಗ್ತದೆ, ಪೂರ್ವದಿಂದ ಪಶ್ಚಿಮದ ಕಡೆಗೆ ಬಂದ್ರೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ. ಸ್ವಲ್ಪ ಗಮನಿಸಬೇಕು. 132. ಭಾರತದ ಆದರ್ಶ ರೇಖಾಂಶವೆಂದು ಯಾವ ರೇಖಾಂಶವನ್ನ ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ. ಭಾರತದ ಆದರ್ಶ ರೇಖಾಂಶವೆಂದು ನಾವೇನ್ ಮಾಡ್ತೀವಿ, 82 ಡಿಗ್ರಿ ಪೂರ್ವ ರೇಖಾಂಶವನ್ನ ಭಾರತದ ಆದರ್ಶ ರೇಖಾಂಶ ಅಂತ ಕರಿತೀವಿ. ಓಕೆನಾ, ಗಮನಿಸಬೇಕು. ನೆಕ್ಸ್ಟ್ ಒನ್, ಯಾವ ರೇಖಾಂಶದಿಂದ ಭಾರತದ ಸಮಯ ನಿಗದಿಯಾಗುತ್ತದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು, 82 ಡಿಗ್ರಿ ಪೂರ್ವ ರೇಖಾಂಶದಿಂದ ಭಾರತದ ಸಮಯ ನಿಗದಿಯಾಗುತ್ತದೆ. ನೆಕ್ಸ್ಟ್ ಒನ್, 134. ಗ್ರೀನ್ವಿಚ್ ವೇಳೆಗಿಂತ ಭಾರತದ ಸಮಯವು ಎಷ್ಟು ಗಂಟೆ ಮುಂದಿದೆ ಎಂಬ ಪ್ರಶ್ನೆ ಇದೆ. ಗ್ರೀನ್ವಿಚ್ ಸಮಯಕ್ಕಿಂತ ಭಾರತದ ಸಮಯ 5 ಗಂಟೆ 30 ನಿಮಿಷಗಳಷ್ಟು ಮುಂದಿದೆ. ಎಷ್ಟು? 5 ಗಂಟೆ 30 ನಿಮಿಷಗಳಷ್ಟು ಮುಂದಿದೆ. ನೆಕ್ಸ್ಟ್ ಒನ್, ಅಂತಾರಾಷ್ಟ್ರೀಯ ದಿನಾಂಕ ಅಥವಾ ಸಮಯದ ರೇಖೆ ಯಾವುದು ಎಂಬ ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ದಿನಾಂಕ ಅಥವಾ ಸಮಯದ ರೇಖೆ ಅಂತ ನಾವೇನ್ ಮಾಡ್ತೇವೆ, 180 ಡಿಗ್ರಿ ರೇಖಾಂಶವನ್ನ ಕರಿತೇವೆ. ನೆಕ್ಸ್ಟ್ ಒನ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಯಾವ ಸಾಗರದ ಮೂಲಕ ಹಾದು ಹೋಗುತ್ತದೆ ಎಂಬ ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುತ್ತದೆ. ನೆಕ್ಸ್ಟ್ ಒನ್, ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದವು ಯಾವುದು ಎಂಬ ಪ್ರಶ್ನೆ ಇದೆ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದವು ಶಿಲಾಗೋಳ. ಯಾವುದು? ಶಿಲಾಗೋಳ. ನೆಕ್ಸ್ಟ್ ಒನ್, ಶಿಲಾಗೋಳವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಮತ್ತು ಸಾಗರದ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿದೆ. ನೋಡಿದ್ರೆ, ಶಿಲಾಗೋಳವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಸಾಗರದ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿದೆ. ಹಾಗೂ ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿವೆ. ಏನು? ಭೂಖಂಡಗಳು ಶಿಲಾಗೋಳದ ಭಾಗವಾಗಿವೆ. ನೆಕ್ಸ್ಟ್ ಒನ್, ಭೂಮಿಯ ಅಂತರಾಳವನ್ನ ಎಷ್ಟು ಪದರಗಳಾಗಿ ವಿಂಗಡಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು, ಭೂಮಿಯ ಅಂತರಾಳವನ್ನ ನಾವು 3 ಭಾಗವಾಗಿ ವಿಂಗಡಿಸಲಾಗಿದೆ. ಅವು ಯಾವ ಅಂತಂದ್ರೆ, 1 ಭೂಚಿಪ್ಪು, 2 ಮ್ಯಾಟಲ್, ಇನ್ನೊಂದು ಯಾವುದು ಕೇಂದ್ರ ಗೋಳ. ಈ ತೆರನಾಗಿ 3 ಭಾಗವಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಓಕೆ, ಇಲ್ಲಿಯ ತನಕ 139 ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ. ಮುಂದಿನ ಒಂದು ವಿಡಿಯೋನಲ್ಲಿ ಇದರ ಮುಂದುವರಿದ ಭಾಗವನ್ನ ಚರ್ಚೆ ಮಾಡಲಾಗುತ್ತದೆ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ, ಲೈಕ್ ಮಾಡಿ, ಆಮೇಲೆ ಕೊನೆಗೆ ಸಪೋರ್ಟ್ ಮಾಡ್ರಿ.
ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೂ ನೀವೆಷ್ಟು ನಮಗೆ ಹುಮ್ಮಸ್ ಕೊಡ್ತಿರಲ್ಲ ಅಷ್ಟು ಹೆಚ್ಚಿನ ಭಾಗದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡುತ್ತೇನೆ. ಅದರಲ್ಲಿ ವಿಶೇಷವಾಗಿ 6th ಇಂದ 12th ತನಕ ಏನ್ ಬುಕ್ಸ್ ಅದಾವಲ್ಲ ಆ ಎಲ್ಲಾ ಬುಕ್ಸ್ ಗಳ MCQ ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ. ಇದಕ್ಕೆ ನೀವೇ ಸಪೋರ್ಟ್ ಕೊಡ್ತಿರಲ್ಲ ಅಷ್ಟು ಹೆಚ್ಚಿನ ವಿಡಿಯೋಗಳು ಅಪ್ಲೋಡ್ ಮಾಡುತ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು.